ರಘುನಾಥ ಶ್ರೀರಾಮನನ್ನು ಒಳಗೆ ಕರೆದುಕೊಂಡು ಬಂದನು. ನನ್ನ ದೊರೆಯೇ ಬಾ, ನಿನ್ನ ಅಜ್ಜಿಯ ಮಡಿಲಲ್ಲಿ ಕೂತ್ಕೋ ಬಾ ಎಂದು ತನ್ನ ಮೊಮ್ಮಗನನ್ನು ಕರೆದಳು. ಶ್ರೀರಾಮ ಓಡಿ ಹೋಗಿ ಅಜ್ಜಿಯ ಮಡಿಲಲ್ಲಿ ಕುಳಿತುಕೊಂಡನು. ಗಿರಿಜಮ್ಮ ಶ್ರೀರಾಮನನ್ನು ಅಪ್ಪಿಕೊಂಡು ಮುತ್ತಿಟ್ಟಳು. ಜಾನಕಿ ಸೀರೆ ಬದಲಿಸಿಕೊಳ್ಳಲು ಕೋಣೆ ಒಳಗೆ ಹೋದಳು. ರಘುನಾಥ ಕೂಡ ಅವಳನ್ನು ಹಿಂಬಾಲಿಸಿದ. ಕೋಣೆಯೊಳಗೆ ಹೋಗುತ್ತಿದ್ದಂತೆ ಜಾನಕಿನ್ನು ತಬ್ಬಿಕೊಂಡು, ಜಾನಕಿ, ನೀನು ಇವತ್ತು ಎಷ್ಟು ಸುಂದರವಾಗಿ ಕಾಣುತ್ತಿದ್ದೀಯಾ ಗೊತ್ತೇ ಎಂದನು. ಹೌದೇನು, ನಾನು ಅಷ್ಟೊಂದು ಸುಂದರವಾಗಿದ್ದೀನಾ ಎಂದಳು. ರಘುನಾಥ ಅವಳನ್ನು ಹಾಗೆ ತಬ್ಬಿಕೊಂಡು ಕನ್ನಡಿ ಮುಂದೆ ನಿಲ್ಲಿಸಿ, ನೋಡು ಆ ಕನ್ನಡಿಯನ್ನು ಎಂದನು. ಜಾನಕಿ ಒಮ್ಮೆ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿದಳು. ಭುಜದ ಮೇಲೆ ಮುಖ ಇಟ್ಟು ತನ್ನ 2 ಕೈಗಳಿಂದ ಅವಳ ಸೊಂಟ ಹಿಡಿದುಕೊಂಡು ಅವಳನ್ನು ಹಿಂದಿನಿಂದ ಅಪ್ಪಿಕೊಂಡು ನಿಂತಿದ್ದ. ಜಾನಕಿ ರಘುರಾಮನನ್ನು ಮೊದಲು ನೋಡಿದಳು. ಅವನು ಈಗ ಜಾನಕಿಗೆ ಮೊದಲಿಗಿಂತ ಸುಂದರವಾಗಿ ಕಾಣಿಸಿದನು. ಹಾಗೆ ಅವನ ಮುಖವನ್ನು ಅವಳ ಮುಖಕ್ಕೆ ತಾಗಿಸಿಕೊಂಡು, ಈಗ ಹೇಳಿ, ಯಾರು ಸುಂದರವಾಗಿರೋದು ಅಂದಳು. ನನ್ನ ಗೊಂಬೆ ನೀನೇ ಚೆನ್ನಾಗಿರೋದು ಅಂದನು. ಜಾನಕಿ ನಸುನಕ್ಕಳು. ರಘುನಾಥ ಬಿಗಿದಪ್ಪಿ ಅವಳಿಗೆ ಮುತ್ತಿಟ್ಟನು. ಜಾನಕಿ ಅವನಿಂದ ತಪ್ಪಿಸಿಕೊಂಡು, ನಾನು ಚೆನ್ನಾಗಿ ಕಾಣಿಸಿದ್ದು ಸಾಕು ನಿಮಗೆ, ನೀವಿನ್ನೂ ಹೊರಗೆ ಹೋಗಿ, ನಾನು ಬಟ್ಟೆ ಬದಲಾಯಿಸಿ ಬರಬೇಕು ಎಂದಳು. ನನ್ನಿಂದ ಏನಾದರೂ ಸಹಾಯವಾಗಬಹುದು, ನಾನಿಲ್ಲೇ ಕುಳಿತಿರಲೇ ಎಂದನು. ಜಾನಕಿ ತನ್ನ 2 ಕೈಗಳನ್ನು ಜೋಡಿಸಿ, ನಿಮ್ಮ ಸಹಾಯಕ್ಕೆ ದೊಡ್ಡ ನಮಸ್ಕಾರ ಎಂದು ಗಂಡನ ಕೈ ಹಿಡಿದು ಅವನನ್ನು ಕೋಣೆಯಿಂದ ಹೊರ ಕಳುಹಿಸಿ ಬಾಗಿಲು ಹಾಕಿಕೊಂಡಳು. ಅಲ್ಲೇ ಜಗಲಿ ಮೇಲೆ ಕೂತಿದ್ದ ಗಿರಿಜಮ್ಮ ರಘುನಾಥನಿಗೆ ಹೊರಕಳುಹಿಸಿ ಬಾಗಿಲು ಹಾಕಿಕೊಂಡಿದ್ದನ್ನು ಗಮನಿಸಿ ನಗುತ್ತಿದ್ದಳು. ಕಪಿಮುಂಡೆದು ಹೊತ್ತು ಗೊತ್ತು ಏನಿಲ್ಲ ಇವನಿಗೆ ಎಂದು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಂಡಳು. ರಾತ್ರಿ ಆಯಿತು. ಎಲ್ಲರೂ ಊಟ ಮುಗಿಸಿದರು. ಜಾನಕಿ ಅಪ್ಪ ಕಳುಹಿಸಿದ ಕಜ್ಜಾಯವನ್ನು ಅತ್ತೆ ಮತ್ತು ಗಂಡನಿಗೆ ಕೊಟ್ಟಳು. ಇಬ್ಬರು ತಿಂದರು. ಗಿರಿಜಮ್ಮನಿಗೆ ಜಾನಕಿ ಔಷಧ ತಂದುಕೊಟ್ಟಳು. ಗಿರಿಜಮ್ಮ ಔಷಧ ಕುಡಿದು ಮಲಗಿದರು. ಶ್ರೀರಾಮನನ್ನು ರಘುನಾಥ ಜೋಳಿಗೆಯಲ್ಲಿ ತೂಗಿ ಮಲಗಿಸಿದನು. ಹೀಗೆ ಕಾಲ ಕಳೆಯುತ್ತಾ ಬಂತು. ಶ್ರೀರಾಮನಿಗೆ 2 ವರ್ಷವಾಯಿತು. ಜಾನಕಿ ಮತ್ತೊಮ್ಮೆ ತಾಯಿಯಾಗುವ ಸಮಯ ಬಂದಿತು. ಮೊದಲಿನ ಅನುಭವ ಇರುವುದರಿಂದ ಈಗ ತಾನು ಬಸುರಿ ಎಂದು ತಿಳಿಯಲು ನಾಟಿ ವೈದ್ಯರು ಬೇಕಾಗಿರಲಿಲ್ಲ. ಅತ್ತೆ ಹತ್ತಿರ ಬಂದು, ಅತ್ತೆ, ನನಗೆ ಈಗ 3 ತಿಂಗಳು ಎಂದಳು. ಗಿರಿಜಮ್ಮ, ಹೌದೇನು ಜಾನಕಿ, ಎಂಥ ಸಿಹಿ ಸುದ್ದಿ ಕೊಟ್ಟೆ ಎಂದು ಅವಳನ್ನು ಅಪ್ಪಿಕೊಂಡು, ನನ್ನ ಚಿಕ್ಕ ದೊರೆಯನ್ನು ನಾನು ನೋಡ್ತೀನೋ ಇಲ್ಲವೋ ಎಂದಳು. ಜಾನಕಿ, ಹಾಗನ್ನಬೇಡಿ ಅತ್ತೆ ಎಂದು ಅವರ ಬಾಯಿ ಮೇಲೆ ಕೈಯಿಟ್ಟು, ನನ್ನನ್ನು ನೀವು ಮಗಳ ತರ ನೋಡಿಕೊಂಡಿದ್ದೀರಿ. ನನಗೆ ಇಲ್ಲಿ ಯಾವುದಕ್ಕೂ ಕೊರತೆ ಬರೆದ ಹಾಗೆ ನೋಡಿಕೊಂಡಿದ್ದೀರಿ. ನನ್ನ ಅತ್ತೆಗಿಂತ ತಾಯಿಯಾಗಿ ನನ್ನ ಜೊತೆ ನೀವು ನಡೆದುಕೊಂಡಿದ್ದೀರಿ. ಈಗಲೂ ನನ್ನ ಮಗುವನ್ನು ನೀವೇ ಮೊದಲು ಎತ್ತಿಕೊಳ್ಳುವುದು, ನೀವೇ ಅವನಿಗೆ ಊಟ ಮಾಡಿಸುವುದು, ಸ್ನಾನ ಮಾಡಿಸೋದು ಎಲ್ಲವೂ ನಿಮ್ಮದೇ ಕೆಲಸ. ಶ್ರೀರಾಮನನ್ನು ಹೇಗೆ ನೋಡಿಕೊಂಡಿದ್ದರೋ ಹಾಗೆ ಮುಂದೆ ಹುಟ್ಟೋ ಮಗುವನ್ನು ನೋಡಿಕೊಳ್ಳಬೇಕು ಎಂದಳು. ಅಯ್ಯೋ ಹುಚ್ಚು ಹುಡುಗಿ, ಈಗ ನನ್ನ ಹತ್ರ ಅಷ್ಟೆಲ್ಲ ಮಾಡೋಕೆ ಆಗುತ್ತಾ ಎಂದು ಹೇಳಿ ನಕ್ಕರು. ಅಷ್ಟರಲ್ಲಿ ರಘುನಾಥ ಕೋಣೆಯಿಂದ ಒಳಬಂದು, ಅತ್ತೆ ಸೊಸೆ ಏನು ಮಾತಾಡ್ತಾ ಇದ್ದೀರಿ ಎಂದನು. ಏನಿಲ್ಲ, ಹೋಗು, ನಿನ್ನ ಹೆಂಡತಿನ ಕೋಣೆಗೆ ಕರ್ಕೊಂಡು ಹೋಗು, ಅವಳೇ ಹೇಳ್ತಾಳೆ ಎಂದಳು. ಸರಿ ಎಂದು, ಬಾ ಜಾನಕಿ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋದ. ಏನಾಯಿತು, ಯಾಕೆ ಅಮ್ಮ ಹಾಗಂದರು ಅಂತ ಹೆಂಡತಿಯನ್ನು ಕೇಳಿದ. ಜಾನಕಿ ಅವನ ಕಿವಿಯಲ್ಲಿ, ನಿಮ್ಮ ಕೂಸಿಗೆ ಜೊತೆಯಾಗಿ ಆಡೋಕೆ ಲಕ್ಷ್ಮಣ ಬರ್ತಾವ್ನೆ ಎಂದಳು. ರಘುನಾಥ ಸಂತೋಷದಿಂದ ಅವಳನ್ನು ಅಪ್ಪಿಕೊಂಡು ಅವಳನ್ನು ಎತ್ತಿಕೊಂಡನು. ನನಗೆ ತುಂಬಾ ಖುಷಿಯಾಗುತ್ತಿದೆ ಎಂದು ಅವಳನ್ನು ಎತ್ತಿಕೊಂಡು ತಿರುಗಿಸಿದನು. ಜಾನಕಿ, ನನ್ನ ಕೈಯಿಂದ ಕೆಳಗೆ ಇಳಿಸಿ, ನನಗೆ ತಲೆ ಸುತ್ತುತ್ತಿದೆ ಎಂದಳು. ರಘುನಾಥ ಅವಳನ್ನು ಕೆಳಗಿಳಿಸಿದನು. ಜಾನಕಿ, ನೀವು ತೋಟದ ಕಡೆ ಹೋಗುವುದಿಲ್ಲವೇ ಎಂದಳು. ಈಗ ಹೋಗುತ್ತೇನೆ ಎಂದು ಹೇಳಿ ತೋಟದ ಕಡೆಗೆ ಹೊರಟನು. ಜಾನಕಿ ದಿನನಿತ್ಯದಂತೆ ಕೆಲಸ ಮಾಡುತ್ತಿದ್ದಳು. ಅವಳಿಗೆ ವಿಶ್ರಾಂತಿ ಅಗತ್ಯ ಬೇಕೆನಿಸುತ್ತಿರಲಿಲ್ಲ. ಅಷ್ಟೊಂದು ಚುಟುಕಾದ ಕೆಲಸ, ಯಾವುದರಲ್ಲಿಯೂ ಆಲಸ್ಯತನವಿರಲಿಲ್ಲ. ಹೀಗೆ ದಿನಗಳು ಸಾಗಿತು. ಜಾನಕಿಗೆ ನವಮಾಸ ತುಂಬಿ ಬಂತು. ರಘುನಾಥ ಹೋಗಿ ಸಣ್ಣಮ್ಮನನ್ನು ಕರೆದುಕೊಂಡು ಬಂದನು. ಮೊದಲಿನ ಹೆರಿಗೆಯಲ್ಲಿ ಕಿರುಚಾಡುತ್ತಿದ್ದ ಜಾನಕಿ ಈಗ ಸುಮ್ಮನೆ ನೋವು ಸಹಿಸಿಕೊಂಡು ಒದ್ದಾಡುತ್ತಿದ್ದಳು. ಗಿರಿಜಮ್ಮ ಅವಳ ಪಕ್ಕದಲ್ಲಿ ಕೂತಿದ್ದರು. ಸಣ್ಣಮ್ಮ ಬಂದು ಜಾನಕಿಗೆ ಹೆರಿಗೆ ಮಾಡಿಸಿದರು. ಮತ್ತೊಮ್ಮೆ ಜಾನಕಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಗಿರಿಜಮ್ಮ, ಲೇ ರಘುನಾಥ, ಶ್ರೀರಾಮನಿಗೆ ಜೊತೆಯಾಗಿ ಆಡೋಕೆ ಲಕ್ಷ್ಮಣ ಬಂದವನೇ ಎಂದಳು. ಮೊಮ್ಮಗನನ್ನು ಎತ್ತಿಕೊಂಡು ರಘುನಾಥನಿಗೆ ತೋರಿಸಲು ಕೋಣೆಯಿಂದ ಹೊರ ಬಂದಳು. ಮಗುವನ್ನು ರಘುನಾಥನ ಕೈಗೆ ಕೊಟ್ಟಳು. ರಘುನಾಥ ಮಗುವನ್ನು ಅಪ್ಪಿಕೊಂಡು ಮುದ್ದಿಸಿದನು. ಜಾನಕಿ, ಹೇಗಿದ್ದಾಳೆ ಅಮ್ಮ ಎಂದನು. ಅವಳು ಹುಷಾರಾಗಿದ್ದಾಳೆ ಮಗ, ಏನು ತೊಂದರೆ ಇಲ್ಲ ಎಂದಳು. ಶ್ರೀರಾಮನಿಗೆ ಮಗುವನ್ನು ತೋರಿಸಿದರು.
ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.